ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸಣ್ಣ ಒಂದು ವಿಡಿಯೋ ಮಾಡುವ ಅಂತ. ಏನಂದರೆ ನಾನು ಇವಾಗ ಒಂದು ಜರ್ಮನಿದು ರೈಲ್ವೆ ಸ್ಟೇಷನಲ್ಲಿ ಇದ್ದೇನೆ. ಸೊ ಏನಂದರೆ ಹೇಗೆ ಇಲ್ಲಿ ನಿಮಗೆ ಬಂದ ಮೇಲೆ ಟಿಕೆಟ್ಸ್ ತೆಗಿಬೋದು ಅಂತ ಒಂದು ಮಾಹಿತಿ ಕೊಡುವ ಅಂತ. ಏನಂದರೆ ನೀವು ಡಿ ಬಿ ಟಿಕೆಟ್ ಆ್ಯಪಲ್ಲಿ ನಿಮಗೆ ಟಿಕೆಟ್ ತಗೊಳ್ಬೋದು ಡಿಜಿಟಲಾಗಿ, ಅಥವಾ ನೀವು ಹೀಗೆ ಟ್ರೈನ್ ಸ್ಟೇಷನಿಗೆ ಬಂದರೆ ಈ ಥರ ಮೆಷಿನ್ಸ್ ಇರುತ್ತದೆ. ಈಗ ಇಂಡಿಯಾದಲ್ಲೂ ಇದೇ ಥರ ನಮಗೆ ಕಂಡು ಬರ್ತದೆ. ಏನಂದರೆ ಜಸ್ಟ್ ನಾವು ಆಪ್ಷನ್ಸ್ ಇರ್ತದೆ ಯಾವುದು ಬೇಕು ಅಂತ, ಜರ್ಮನ್, ಇಂಗ್ಲೀಷ್ ಅಂತ. ನಾನೀಗ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೇನೆ. ನಾನೀಗ ಇರುವ ಜಾಗ ಎಲ್ಲಿಗೆ ಹೋಗಬೇಕು ಅಂತ ಒಂದು ಎಕ್ಸಾಂಪಲಾಗಿ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್, ಈಗ ಈ ಜಾಗಕ್ಕೆ ಹೋಗಬೇಕು ಅಂತಿದ್ರೆ ಇಂಗ್ಲೀಷ್ ಓಕೆ, ಎಂಟರ್ ಡೆಸ್ಟಿನೇಷನ್ ಹಾಕಿದರೆ ಆಯಿತು. ಅದು ಹಾಕಿ ಯಾವ ರೂಟಲ್ಲಿ ಅಂತ ಇದೊಂದೇ ಆಪ್ಷನ್ ತೋರಿಸ್ತಾ ಇದೆ. ಇದು ಸೆಲೆಕ್ಟ್ ಮಾಡಿಬಿಟ್ಟು ಫೈನ್ ಟಿಕೆಟ್ ಕೊಟ್ಟು ಇಲ್ಲಿ ನಾವು ಪೇ ಮಾಡಿದರೆ ಆಯಿತು. ಕಾರ್ಡ್ ಆಗಿ ಡೈರೆಕ್ಟಾಗಿ ಪೇ ಮಾಡಬೇಕಾಗ್ತದೆ. ಇದು ಆಲ್ಮೋಸ್ಟ್ 36 ಯೂರೋ. ಅದೇ ಥರ ಬೇರೆ ಬೇರೆ ಮೆಷಿನ್ಸ್ ಇದೆ ಕಾಯಿನ್ಸ್ ಬೇಸ್ಡಾಗಿ. ಹಾಗೆ ನಾವೀಗ ನೈಟ್ ಇಲ್ಲಿಯರ್ಸ್ ನಾವು ಬಾಕಿ ಆದ್ರೆ ಕೆಲವು ಟ್ರೈನ್ ಸ್ಟೇಷನಲ್ಲಿ ಈ ಥರ ಸ್ಟೇಷನರಿ ಶಾಪ್ಸ್ ಇರ್ತದೆ. ಇಲ್ಲಿ ನಮಗೆ ಸಾಧಾರಣ ಅಗತ್ಯ ಇರುವಂಥದ್ದು ಎಲ್ಲ ಸಿಗ್ತದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.